ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಎಚ್ಡಿಕೆ ಸೋಲಿಸಲು ಕಾಂಗ್ರೆಸ್ ಮತ್ತೊಂದು ತಂತ್ರ. ಒಕ್ಕಲಿಗರ ಭದ್ರಕೋಟೆ ಕೈವಶಕ್ಕೆ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆಶಿ ಎಂಟ್ರಿ. ಏಪ್ರಿಲ್ 17 ಅಥವಾ 20ಕ್ಕೆ ಬೃಹತ್ ಸಮಾವೇಶಕ್ಕೆ ತಯಾರಿ. ಅಕ್ಕ ತಮ್ಮ ಒಂದಾಗಿದ್ದಾರೆ, ಪ್ರಚಾರ ಮಾಡ್ತಾರೆ. ನಾವು ಯಾಕೆ ಮಾತನಾಡೋದು? ಅವರ ಚುನಾವಣೆ ಅವರದ್ದು, ನಮ್ಮ ಚುನಾವಣೆ ನಮ್ಮದು. ಎಚ್ಡಿಕೆ ಸುಮಲತಾ ಬೆಂಬಲದ ಬಗ್ಗೆ ಶಾಸಕ ಗಣಿಗ ರವಿ ವ್ಯಂಗ್ಯ. ಬಿಜೆಪಿ ಅಭ್ಯರ್ಥಿ ಬಗ್ಗೆ ವೈಯಕ್ತಿಕ ಟೀಕೆ ಟಿಪ್ಪಣಿ ಬೇಡ, ತಂದೆಯ ಅಪ್ಪಣೆಯಂತೆ ನಡೀತಾ ಇದೆ. ರಾಹುಲ್, ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಾರ. ಚಿಕ್ಕೋಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಸಾಫ್ಟ್ ಆದ್ರ ಸತೀಶ್ ಜಾರಕಿಹೊಳಿ. ದೋಸ್ತಿಗಳಿಗೆ ಬೆಂಬಲ ಕೊಟ್ಟ ಸುಮಾ, ಕಾಂಗ್ರೆಸ್ ಬೆಂಬಲಕ್ಕೆ ರಮ್ಯಾ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ನಡೆಸಲಿದ್ದಾರೆ ರೋಡ್ ಶೋ. ಮುಂದಿನ ವಾರ ಪ್ರಚಾರ ನಡೆಸ್ತಾರೆ ಅಂತ ಶಾಸಕ ಗಣಿಗ ರವಿಕುಮಾರ್ ಮಾಹಿತಿ. ಆಸೆ ಯಾರು ಬೇಕಾದರೂ ಪಡ್ಲಿ, ಕೃಷಿ ಸಚಿವರಾದರೂ ಆಗಲಿ, ಹಣಕಾಸು ಸಚಿವರಾದರೂ ಆಗಲಿ, NDA ಬರೋದೇ ಇಲ್ಲ, ಅವರು ಕನಸು ಕಾಣಲಿ. ಗೆದ್ರೆ ಕೃಷಿ ಸಚಿವನಾಗ್ತೀನಿ ಎಂದಿದ್ದ ಕುಮಾರಸ್ವಾಮಿಗೆ DCM DK ಟಾನ್. ಹತ್ತಿದ್ದಾಯ್ತಲ್ಲ, ಯುಗಾದಿ ಹಬ್ಬ ಮುಗಿಲಿ, ಮತ್ತೆ ಮಾತನಾಡ್ತೀನಿ. HD ಕುಮಾರಸ್ವಾಮಿ ಬಗ್ಗೆ DK ಸುರೇಶ್ ವ್ಯಂಗ್ಯ. ರಾಮನಗರದ ಜೊತೆ ತಾಯಿ ಮಗನ ಸಂಬಂಧ ಅನ್ನೋ ಹೇಳಿಕೆಗೆ ಟಾಂಗ್. ನನ್ನ ಜೀವಕ್ಕೆ ಅಪಾಯ ಇದೆ, ಹೀಗಾಗಿ ಪ್ರತಿದಿನ ಗನ್ ಇಟ್ಕೊಂಡೇ ಹೊರಗೆ ಬರ್ತೀನಿ. CM ಮುಂದೆ ಗನ್ ಪ್ರದರ್ಶನದ ಉದ್ದೇಶ ಇರಲಿಲ್ಲ. ಪೊಲೀಸರೆದುರು ವಿಚಾರಣೆಯಲ್ಲಿ ಎಲ್ಲವನ್ನೂ ಬಿಚ್ಚಿಟ್ಟ ರಿಯಾಜ್. ಸೆಕ್ಯೂರಿಟಿ ವೈಫಲ್ಯ ಯಾವುದೂ ಆಗಿಲ್ಲ, ವಿರೋಧ ಪಕ್ಷಗಳಿಗೆ ಮಾತನಾಡೋದಕ್ಕೆ ಒಳ್ಳೆಯ ವಿಷಯ ಇದ್ರೆ ಮಾತಾಡಬೇಕು. ಗನ್ ಇಟ್ಕೊಂಡು CMಗೆ ಹಾರ ಹಾಕಿದ್ದ ರಿಯಾಜ್ ಬಗ್ಗೆ DK ಶಿವಕುಮಾರ್ ಪ್ರತಿಕ್ರಿಯೆ. ಆತನ ಪರಿಚಯ ನನಗೂ ಇದೆ, ಗನ್ ತಂದಿದ್ದು ತಪ್ಪು, ಆದರೆ ರಿಯಾಜ್ ಒಳ್ಳೆ ಹುಡುಗ, ಗನ್ಗೆ ಲೈಸೆನ್ಸ್ ಕೂಡ ಇದೆ. CMಗೆ ಹೂವಿನ ಹಾರ ಹಾಕೋದ್ ಬಿಟ್ಟು ಬೇರೇನೂ ಉದ್ದೇಶ ಇರಲಿಲ್ಲ. RV ದೇವರಾಜ್ ಸ್ಪಷ್ಟನೆ. ಉಸ್ತುವಾರಿ ಬದಲಾದರೆ ಯಾವುದೇ ಬದಲಾವಣೆಯಾಗಲ್ಲ. ಬಿಜೆಪಿ ಅಭ್ಯರ್ಥಿಗಳು ನಮಗೆ ವೋಟ್ ಹಾಕಿ ಅಂತ ಕೇಳ್ತಾ ಇಲ್ಲ, ಮೋದಿಗೆ ವೋಟ್ ಹಾಕಿ ಅಂತ ಕೇಳ್ತಿದ್ದಾರೆ. ಅಶ್ವಥ್ ನಾರಾಯಣಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಬಗ್ಗೆ DK ಸುರೇಶ್ ವ್ಯಂಗ್ಯ. ಬೆಂಗಳೂರಲ್ಲೊಬ್ಬ ದೊಡ್ಡ ನಾಯಕ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಾರೆ. ದುಡ್ಡು ಹಂಚಿ ನಾ MLA MP ಆಗ್ತೀನಿ ಅನ್ನೋ ಅಹಂಕಾರ ಇದೆ. ಹೆಸರು ಹೇಳದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಕಿಡಿ. ಹೆಣ್ಣನ್ನ ಸ್ವಂತ ಬಲ ಇದ್ದೋನಿಗೆ ಕೊಡ್ತೀವಿ, ತಂದೆಯ ಹೆಸರು ಹೇಳಿ ಲೊಟ್ಟಂಗಿ ಹೊಡೆಯೋನು ಸಾಗರ್ ಖಂಡ್ರೆ. ಪ್ರಚಾರದ ವೇಳೆ ಪ್ರತಿಸ್ಪರ್ಧಿ ಸಾಗರ್ ಮತ್ತವರ ತಂದೆ ಈಶ್ವರ್ ಖಂಡ್ರೆ ವಿರುದ್ಧ ಭಗವಂತ್ ಕೂಬಾ ವಾಗ್ದಾಳಿ. ಕಳೆದ ಲೋಕಸಭೆಯಂತೆಯೇ ಈ ಬಾರಿಯೂ ಟಾರ್ಗೆಟ್. 2019ರಲ್ಲಿ ಖರ್ಗೆಯಂತೆ ಈ ಬಾರಿ DK ಸೋದರರನ್ನ ಮಣಿಸೋದೇ ಗುರಿ. ಡಾಕ್ಟರ್ ಅಶ್ವಥ್ ನಾರಾಯಣ ಮೂಲಕ ಸೋಲಿನ ರುಚಿ ತೋರಿಸಲು ಬಿಜೆಪಿ ಹೈಕಮಾಂಡ್ ರಣತಂತ್ರ. ಕೇಂದ್ರ ರಾಜ್ಯಗಳ ನಡುವೆ ಸಂಘರ್ಷ ಇರಬಾರದು ಅಂತ ಸುಪ್ರೀಂ ಕೋರ್ಟ್ ಸಲಹೆ. ಇದನ್ನೇ ಎಲೆಕ್ಷನ್ ಹೊತ್ತಲ್ಲಿ ಗುರಾಣಿಯಾಗಿಸಿಕೊಂಡ ಕಾಂಗ್ರೆಸ್. ಬೇರೆ ಕತೆ ಹೇಳೋದು ಬಿಟ್ಟು ಮೊದಲು ಪರಿಹಾರ ಕೊಡಿ ಅಂತ ಕೇಂದ್ರದ ವಿರುದ್ಧ ಕಿಡಿ. ಅಳಿಯನಿಗೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಮುನಿಸಿಕೊಂಡಿದ್ದ ಮುನಿಯಪ್ಪ ಈಗ ಕೋಲಾರ ಪ್ರಚಾರಕ್ಕೆ ಕಾಂಗ್ರೆಸ್ನಿಂದ ಇಲ್ಲ ಆಹ್ವಾನ. ಜಿಲ್ಲೆಯ ಮೇಲಿನ ಹಿಡಿತ ತಪ್ಪಿಸಲು ವಿರೋಧಿ ಬಣದಿಂದ ಮತ್ತೊಂದು ತಂತ್ರ. ರಂಗೇರಿದ ಬಳ್ಳಾರಿ ಅಖಾಡ. ನಾಮಿನೇಷನ್ ಆದಮೇಲೆ ಅಸಲಿ ಆಟ ಶುರುವಾಗತ್ತೆ. ನಿಮ್ಮನ್ನ ಬಳ್ಳಾರಿಯಿಂದ ಹೊರಗೆ ಹಾಕ್ತೀವಿ, ಮತ್ತೊಮ್ಮೆ ಮಾಜಿ ಮಾಡ್ತೀವಿ. ಮಾಜಿ ಸಚಿವ ಶ್ರೀರಾಮುಲುಗೆ ಸಚಿವ B ನಾಗೇಂದ್ರ ವಾರ್ನಿಂಗ್. ಟೆಲಿಫೋನ್ ಕದ್ದಾಲಿಕೆ, IT ಇಂಟೆಲಿಜೆನ್ಸ್ ದುರ್ಬಳಕೆ ಆರೋಪ. ತೆಲಂಗಾಣ ಪ್ರಚಾರದ ವೇಳೆ ಗುಡುಗಿದ ರಾಹುಲ್ ಗಾಂಧಿ.
ಇದಕ್ಕೆ ಸಾಕ್ಷಿ ನೀಡಬೇಕು ಅಂತ ಬಿಆರ್ಎಸ್ ಪಕ್ಷದಿಂದ ಚುನಾವಣಾ ಆಯೋಗಕ್ಕೆ ದೂರು. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಪ್ರತ್ಯಕ್ಷವಾಯಿತು ನಕ್ಸಲರ ತಂಡ. ದಕ್ಷಿಣ ಕನ್ನಡದ ಕಾಡಂಚಿನ ಗ್ರಾಮಗಳ ಬಳಿ ಕುಂಬಿಂಗ್ ಆಪರೇಷನ್. ಎಲೆಕ್ಷನ್ ಹೊತ್ತಲ್ಲಿ ಚುನಾವಣಾ ಬಹಿಷ್ಕಾರಕ್ಕೆ ಕರೆ ನೀಡೋ ಆತಂಕ. ಕ್ರಮಕ್ಕೆ ಆಗ್ರಹಿಸಿದ ಶಾಸಕ ಸುನಿಲ್ ಕುಮಾರ್. 5 ವರ್ಷ ಇದೇ ರಸ್ತೆಯಲ್ಲಿ ಓಡಾಡಿದ್ದೀರಿ, ಆದರೆ ಯಾರನ್ನೂ ಭೇಟಿಯಾಗಿಲ್ಲ. ಈಗ ಯಾಕೆ ಬಂದಿದ್ದೀರಿ? ಮಾನ್ವೀಯ ಕವಿತಾಳದಲ್ಲಿ ರಾಯಚೂರು ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ಗೆ ಜನರ ತರಾಟೆ. ಚುನಾವಣೆ ಘೋಷಣೆಯಾದರೂ ದೋಸ್ತಿಗೆ ಸಾಥ್ ಕೊಡ್ತಿಲ್ಲ ಜೆಡಿಎಸ್ ಶಾಸಕ. ಕಲಬುರಗಿಯಲ್ಲಿ ಶರಣಗೌಡ ಕಂದಕೂರ್ ಜೊತೆ ಸಖ್ಯ ಬೆಳೆಸಲು ಬಿಜೆಪಿ ಅಭ್ಯರ್ಥಿ ಕಸರತ್ತು. ಮನೆಗೆ ಹೋಗಿ ಭೇಟಿ ಮಾಡಿದ್ರು ಡಾಕ್ಟರ್ ಉಮೇಶ್ ಜಾಧವ್ಗೆ ನಿರಾಸೆ. ತಂಗಡಗಿಯಿಂದಾಗಿ ಕೊಪ್ಪಳ ಕಾಂಗ್ರೆಸ್ನಲ್ಲಿ ಬಣಗಳಾಗಿದೆ. ಲೋಕಸಭಾ ಎಲೆಕ್ಷನ್ ನಂತರ ಸಚಿವ ಸ್ಥಾನ ಬಸವರಾಜ ರಾಯರೆಡ್ಡಿ ಅಥವಾ ರಾಘವೇಂದ್ರ ಹಿಟ್ನಾಳ್ಗೆ ಕೊಡಬೇಕು. ಶಿವರಾಜ್ ತಂಗಡಗಿಯನ್ನು ಬದಲಾಯಿಸಿ ಅಂತ ಮಾಜಿ ಎಂಎಲ್ಸಿ HR ಶ್ರೀನಾಥ್ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.